ಸಿನಿಮಾಗೆ OTT ಬಂತು, ಸಿನಿಮಾಗೆ ಬರಲ್ಲ, ಥಿಯೇಟ್ರಿಗೆ ಬರಲ್ಲ ಅನ್ನೋದೆಲ್ಲ ಅದೆಲ್ಲ ಸುಳ್ಳು ನಿಜವಾಗ್ಲೂ. ಯಾಕೆಂತಂದರೆ ಸಿನಿಮಾ ಅನ್ನೋದು ಬೇರೆ ಎಕ್ಸ್ಪೀರಿಯನ್ಸ್. ಅದು ಟಿ ವಿಲಿ ನೋಡಿದಾಗ ನಮಗೆ ಆಗೋ ಎಕ್ಸ್ಪೀರಿಯನ್ಸೇ ಬೇರೆ, ಥಿಯೇಟ್ರಲ್ಲಿ ನೋಡೋದಾಗಲೇ ಬೇರೆ. ಎಲ್ಲಿವರೆಗೂ ಒಳ್ಳೆ ಸಿನಿಮಾಗಳು, ಒಳ್ಳೆ ಚಿತ್ರಗಳು ಬರುತ್ತೋ ಖಂಡಿತವಾಗ್ಲೂ ಜನ ಸಿನಿಮಾ ಥಿಯೇಟ್ರಿಗೆ ಬರೋದನ್ನ ನಿಲ್ಲಿಸಲ್ಲ. ನಾವು ಎಲ್ಲಿವರೆಗೂ ಭೂಮಿ ಇರುತ್ತೋ ಅಲ್ಲಿವರೆಗೂ ಸಿನಿಮಾ ಥಿಯೇಟರ್ಸು, ಸಿನಿಮಾ ಎಲ್ಲ ಇರುತ್ತೆ. ನಿಮಗೆ ನಿಮ್ಮ ಎಫರ್ಟ್ ಕಾಣಿಸ್ತಾ ಇದೆ ಸರ್, ಬೆವರೆಲ್ಲ ರಕ್ತ ಹರಿದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಮಗೆ. ನಿಮಗೆ ಕೂತ್ಕೊಂಡು ಇಲ್ಲಿ ಜನರ ನಡುವೆ ಆ ಶಿಳ್ಳೆ ಚಪ್ಪಾಳೆ ನಡುವೆ ಟ್ರೈಲರ್ ನೋಡಿದಾಗ ಆದ ಅನುಭವ ಏನು, ಆದ ಖುಷಿ ಒಂದು ಸಾರ್ಥಕ ಅನ್ಸುತ್ತೆ. ಅಂದ್ರೆ ಪೂರ್ತಿ ಸಾರ್ಥಕ ಆಗಿಲ್ಲ, ಯಾಕೆಂದ್ರೆ ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ. ಈ 2 ನಿಮಿಷದನ್ನ ನೋಡಿ ಅವ್ರು ಕೊಟ್ಟಂತ ರಿವ್ಯೂಸ್ ಇದೆಯಲ್ಲ, ಅವ್ರು ಹೇಳ್ದಂಥ ಮಾತುಗಳು ನಿಜವಾಗ್ಲೂ ಓಕೆ. ನಾವೊಂದು 2.5 ವರ್ಷ ಈ ಸಿನಿಮಾ ಮಾಡಿರೋದಕ್ಕೂ ನಿಜವಾಗ್ಲೂ ಅವ್ರು ಆಡ್ತಿರುವಂಥ ಮಾತುಗಳು ತುಂಬಾನೇ ಖುಷಿ ಕೊಡುತ್ತೆ. ಈ ಮಾತುಗಳು ಅಕ್ಟೋಬರ್ 11ನೇ ತಾರೀಕು ಅವ್ರು ಸಿನಿಮಾ ನೋಡಿ ಹೇಳ್ತಾರೆ ಅನ್ನೋ ಕಾನ್ಫಿಡೆನ್ಸ್. ಜಾಗತಿಕ ಮಟ್ಟದಲ್ಲಿ ಇದನ್ನ ತಗೊಂಡು ಹೋಗ್ತಾ ಇದ್ದೀರಾ, ಆ ಖುಷಿಯ ಬಗ್ಗೆ ಹೇಳ್ತಾ ಸರ್. 21 ದೇಶದ 27 ವರದಿಗಾರರು ಯಾರು ಮಾಡದಂತಹ ಹೊಸ ವಿಭಿನ್ನ ಪ್ರಯತ್ನಕ್ಕೆ ಮಾಡಿದ್ದ ಚಿತ್ರಣ ಮುಂದಾಗಿರೋದು. ಅಂದ್ರೆ ಒಂದೇ ಉದ್ದೇಶ, ನಾವು ಹೊರಗಡೆ ಎಲ್ಲ ಇದನ್ನ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಅಂದ್ರೆ ಇವಾಗ ನಾವೆಲ್ಲೋ ಬೆಂಗಳೂರಲ್ಲಿ ಇದೀವಿ, ಇಲ್ಲೂ ಬೇರೆ ಬೇರೆ ಭಾಷೆಗಳಿಂದ ಸಿನಿಮಾಗಳು, ಬೇರೆ ದೇಶಗಳಿಂದ ಎಲ್ಲ ಬರುತ್ತೆ. ನಮ್ದು ಅಂಥದ್ದೊಂದು ಸಿನಿಮಾ ರೆಡಿ ಆಗಿದೆ. ಯಾಕೆಂತಂದ್ರೆ ಪ್ರಾಡಕ್ಟ್ ಚೆನ್ನಾಗಿದ್ದಾಗಲೇ ನಾವು ಹೋಗಿ ಮಾರ್ಕೆಟಿಂಗ್ ಮಾಡೋಕ್ಕಾಗೋದು. ಹಾಗಾಗಿ ನಮ್ಮ ಸಿನಿಮಾನ ಎಲ್ಲರೂ ಕೂತು ನೋಡಿದಾಗ ಹೌದು ಈ ಥರದ್ದೆಲ್ಲ ತುಂಬ ಅದ್ಭುತವಾಗಿದೆ, ತುಂಬ ಹೊರಗಡೆ ಹೋದರೆ ನಮಗೂ ಜನ ಪ್ರೀತಿಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಾದ್ಮೇಲೆ ನಾವು ಹೊರಗಡೆ ಹೋಗೋಣ, ಹೊರಗಡೆ ತಗೊಂಡೋಗಿ ಪ್ರಚಾರ ಮಾಡೋಣ. ಯಾಕೆಂತಂದ್ರೆ ಏನೇ ವಸ್ತುನು ನಾವು ಪ್ರಚಾರ ಮಾಡಲಿಲ್ಲ ಅಂತಂದರೆ ಅದನ್ನು ತಲುಪಿಸೋದಕ್ಕಾಗಲ್ಲ. ಹಾಗಾಗಿ ನಮ್ಮ ವಸ್ತು ಈ ಥರದ್ದೊಂದು ಸಿನಿಮಾ ಬರ್ತಾ ಇದೆ, ಈ ಥರದ ಸಿನಿಮಾ ಇಂಥ ದಿನ ರಿಲೀಸ್ ಆಗ್ತಾ ಇದೆ ಅನ್ನೋದನ್ನು ಎಲ್ಲ ಕಡೆ ಗೊತ್ತಾಗಬೇಕು. ಫಸ್ಟು ಈ ಥರದೊಂದು ಸಿನಿಮಾ ಇಂಥ ಡೇಟಿಗೆ ಬರುತ್ತೆ ಅಂತ ಅದನ್ನು ಗೊತ್ತುಪಡಿಸೋದಕ್ಕೋಸ್ಕರನೇ ಈ ಪ್ರೆಸ್ ಮೀಟು, ಮತ್ತು ನಾವು ಮಾಡಿರೋ ಸಿನಿಮಾ ಮೇಲಿರುವಂಥ ಕಾನ್ಫಿಡೆನ್ಸ್. ಹಾಗಾಗಿ ಕರ್ಕೊಂಡು ಹೊರಗಡೆನೂ ಹೋಗಿ ಇದನ್ನು ತಗೊಂಡು ಹೋಗೋಣ ಅನ್ನೋ ಒಂದು ಭರವಸೆ. ಅರ್ಜುನ್ ಸರ್, ಆ ಸಿಗಾರ್ ಸ್ಟೈಲು ಸಿಗ್ನೇಚರ್ ಸ್ಟೆಪ್ ಆಗುತ್ತೆ ಅಥವಾ ಸಿಗ್ನೇಚರ್ ಸ್ಟೈಲ್ ಆಗುತ್ತೆ ಅನ್ನೋದು ಇವತ್ತೇ ಗೊತ್ತಾಗಿದೆ. ನಾವು ಹೊರಗಡೆ ಬಂದಾಗಲೇ ಹೇಳ್ತಾ ಇದ್ರು ಅದೊಂದು ಸೀಕ್ವೆನ್ಸ್, ಅದೊಂದು ಸೀನ್ ಸಾಕು ಸಿನಿಮಾ ಎಷ್ಟು ಮಟ್ಟಿಗೆ ಬಂದಿದೆ ಮತ್ತು ಎಷ್ಟು ಹೈ ವೋಲ್ಟೇಜ್ ಆಗಿದೆ. ಸೊ ಆ ಸೀಕ್ವೆನ್ಸ್ ಎಷ್ಟಿರುತ್ತೆ ನಮಗೆ? ಇಡೀ ಸಿನಿಮಾ ಹೈ ವೋಲ್ಟೇಜಲ್ಲಿ ಇರುತ್ತೆ. ಇಡೀ ಸಿನಿಮಾ ಒಂದು ಸೀನು 2 ಸೀನು ಅನ್ನೋ ಥರದ್ದೆಲ್ಲ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ತುಂಬಾ ಹೈ ವೋಲ್ಟೇಜ್ ಅಲ್ಲಿ ಇರುತ್ತೆ. ಸ್ವಾಗ್ ಒಂದೊಂದು 5 ನಿಮಿಷಕ್ಕೂ ಬೇರೆ ತರ ಅದು ಆಗ್ತಾನೆ ಇರುತ್ತೆ. ಲಾಸ್ಟ್ ಟೀಸರ್ ಅಲ್ಲೂ ಕೂಡ ಅದರಿಂದ ಬಂದಂತ ಹಣ ಗೋಶಾಲೆಗೆ ಅಂದ್ರು. ಸೊ ಇವತ್ತು ಹೌಸ್ಫುಲ್ ಆಗಿದೆ. ಈ ಟ್ರೈಲರ್ದು ಅಮೌಂಟ್ ಕೂಡ ಗೋಶಾಲೆಗೆ ಹೋಗುತ್ತೆ. ಅದ್ರ ಬಗ್ಗೆ ನೀವೇ ಏನಿಲ್ಲ, ಏನೇ ಒಂದು ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಗೋಮಾತೆನ ಪೂಜಿಸ್ತೀವಿ. ಅದೇ ರೀತಿ ಮಾರ್ಟಿನ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಅದನ್ನ ಪೂಜಿಸಿ ಅದರಿಂದ ಬರುವಂತ ದುಡ್ಡನ್ನ ಗೋಶಾಲೆ ಕೊಡಬೇಕು ಅನ್ನೋ ಒಂದು ಇದು ಅಷ್ಟೇ. ಯಾಕೆಂತಂದ್ರೆ ನಮ್ಮ ದೇವತೆಗಳಲ್ಲಿ ಗೋಮಾತೆ ಎಲ್ಲ 36,000 ದೇವರುಗಳು ಅದರಲ್ಲಿ ಇರ್ತಾರೆ ಅಂತಾರೆ. ಹಾಗಾಗಿ ಆ ಗೋಗೆ ಸಲ್ಲಿಸ್ತಾ ಇರತಕ್ಕಂಥ ಒಂದು ಪ್ರೀತಿ ಮತ್ತೆ ನಮ್ಮ ಅಭಿಮಾನ. 13 ಭಾಷೆಯಲ್ಲಿ ನಿಮ್ಮ ಮೊದಲ ಸಿನಿಮಾ 13 ಭಾಷೆಯಲ್ಲಿ ರಿಲೀಸ್ ಆಗ್ತಿರ್ತಕ್ಕಂಥದ್ದು ಎಷ್ಟು ಖುಷಿ ಕೊಡ್ತಾ ಇದೆ? ಅದಕ್ಕೆ ನೋ ವರ್ಡ್ಸ್ ಮೇಡಮ್. ಯಾಕೆ ಅಂತಂದ್ರೆ ಇವಾಗ ಹೋಗ್ತಾ ಇದೀವಿ ನಾವು ಹೊರಗಡೆಗೆ. ಅದೇ ಹೇಳಿದ್ರು ಇವ್ರು ಕೇಳಿದಾಗ, ಹೇಳಿದೆ ಈ 13 ಭಾಷೆಯಲ್ಲಿ ನಾವು ಹೊರಗಡೆ ಹೋಗ್ತಿದೀವಿ ಅಂದಾಗ ನಮ್ಮ ಪ್ರಾಡಕ್ಟನ್ನ ರೀಚ್ ಮಾಡಿ ಅಲ್ಲಿಗೆ ತಲುಪಿಸಿ ಅವ್ರ ಕಡೆಯಿಂದ ಬಂದಂಥ ಒಂದು ಏನು ಅವ್ರ ಕಡೆಯಿಂದ ಏನು ಬರುತ್ತಲ್ಲ, ಅವ್ರು ಹೇಳುವಂಥ ಮಾತುಗಳು ಅದೆಲ್ಲದರಿಂದ ಅಲ್ಲಿ ಗೊತ್ತಾಗುತ್ತೆ. ಅವತ್ತಿಗೆ ರಿಲೀಸ್ ಆಗಿದ್ದಿನ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಖಂಡಿತವಾಗೂ ನಮ್ಮ ಸಿನಿಮಾನ ನೋಡಿ ಖಂಡಿತವಾಗೂ ಅವ್ರ ಕಡೆಯಿಂದ ಒಂದು ಒಳ್ಳೆ ಏನು ರಿವ್ಯೂ ಬರುತ್ತೆ ಅನ್ನೋದನ್ನ ಅನ್ಕೊಂಡು. ವಿವಾದವನ್ನ ಸೈಡಿಗಿಟ್ಟು ಮಾರ್ಟಿನ್ ಅಂತ ಬಂದಾಗ AP ಅರ್ಜುನ್ ಅವರಿಗೆ ಸದಾ ನೆನಪಲ್ಲಿ ಉಳಿಯುವಂತ ಯಾವುದಾದ್ರೂ ಒಂದು ವಿಚಾರವನ್ನ ಶೇರ್ ಮಾಡ್ತಾರೆ. ಮಾರ್ಟಿನ್ ಅಂತ ಬಂದಾಗ ವಿವಾದವನ್ನ ಸೈಡಿಗಿಟ್ಟು ಯಾವತ್ತೂ ನನ್ನ ನೆನಪಲ್ಲಿರುತ್ತೆ ಗುರು ಈ ವಿಚಾರ ಮಾರ್ಟಿನ್ ಸಿನಿಮಾ ಬಂದಾಗ ಏನಾದ್ರು ಇದ್ರೆ ಶೇರ್ ಮಾಡ್ತಾರೆ. ಏನಿಲ್ಲ, ಕಾಶ್ಮೀರ್ಗೆ ಹೋದಾಗ ಬದುಕು ಬಂದಿದ್ದೀವಿ ಮೇಡಮ್. ಆ ಫ್ಲೈಟ್ ವಿಚಾರನೇ, ಇನ್ನೇನು ಇಲ್ಲ. ಅವತ್ತು ಆ ಕಾಶ್ಮೀರ್ಗೆ ನಾವು ಸಾಂಗ್ ಶೂಟ್ ಮಾಡ್ಬೇಕು ಹೋಗ್ಬೇಕಾದ್ರೆ ಅವತ್ತು ನಾವು ಬದುಕ್ತೀವಿ ಅನ್ನೋ ಒಂದು 20 ನಿಮಿಷ ನಾವು ಬದುಕ್ತೀವಿ ಅನ್ನೋ ಒಂದು ಇದಿರಲಿಲ್ಲ. ಆ ಬದುಕು ಬಂದಾದ್ಮೇಲೆ ಆ ಲೈಫ್ನ ಅದ್ದೂರಿಯಾಗಿ ಎಂಜಾಯ್ ಮಾಡಬೇಕು. ಲೈಫ್ ಯಾವಾಗ ಹೋಗುತ್ತೋ ಅನ್ನೋದು ಗೊತ್ತಾ. ಆ ವಿಚಾರನ ನನ್ನ ಲೈಫ್ ಟೈಮ್ ನಾನು ಮರೆಯಲ್ಲ. ಮುಂಬೈಗೆ ಹೋಗ್ತಾ ಇದೀವಿ, ಫ್ಲೈಟಲ್ಲೇ ಹೋಗ್ತಾ ಇದೀವಿ ಮೇಡಮ್. ಏನಿಲ್ಲ, ಅದು ಒನ್ ಟೈಮ್ ಹಂಗಾಯ್ತು ಅಂತ ಅಂದ್ಬಿಟ್ಟು ನಾವು ಜರ್ನಿ ಮಾಡೋದನ್ನ ಹೆಂಗ್ ನಿಲ್ಸಕ್ಕಾಗತ್ತೆ. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.